ಇಲ್ಲ ಕಟ್ಟಲಿಕ್ಕೆ ಬರುವುದಿಲ್ಲ ಇನ್ನು ಮೊಮ್ಮಗಾಗಬೇಕಷ್ಟೇ ಅಲ್ವಾ. ಇಸ್ಕಾನ್ ಇಂದ ಪ್ರಸಾದ ಬಂದಿದೆ. ಯಶೋದೆ ತರನು ಅನ್ನಿಸ್ಬೇಕು. ಡಬಲ್ ಸೈಡೆಡ್ ಟೇಪ್ ನ ಹಾಕಿ ಈ ಬುಲೆನ್ ಅಲ್ಲಿ ಸುತ್ತೋಣ ಅಂತ. ತುಪ್ಪ ಕಾಯಿಸಿ ಚಕ್ಲಿ ಮಾಡ್ಬೇಕಲ್ವಾ. ಇವಾಗ ನಾನು ಅಮ್ಮ ಸೇರಿ ನಾಳೆ ವಿಡಿಯೋಗಂತ ಮಡಿಕೆದು ಅರೇಂಜ್ ಮಾಡ್ತಾ ಇದ್ದೀವಿ, ಚೆನ್ನಾಗಿ ಬರಬೇಕು ಅಂತ. ಮಡಿಕೆಗೆ ಸೊ ಬೆಳಿಗ್ಗೆ ಇಲ್ಲಿ ಪೇಂಟ್ ಹಾಕಿದ್ದು ಮತ್ತೆ ಈ ಸ್ಟಿಕ್ಕರ್ಸ್ ಏನದು ಗ್ಲಾಸ್ ಪೀಸಸ್ ಅಂಟಿಸಿದ್ದಾಯ್ತು. ಇವಾಗ ಸುಮ್ಮನೆ ಗಮ್ ಎಲ್ಲ ಹಾಕೊಬಂದು ಡಬಲ್ ಸೈಡೆಡ್ ಟೇಪ್ನ ಹಾಕಿ ಈ ಬುಲೆನಲ್ಲಿ ಸುತ್ತೋಣ ಅಂತ. ಫುಲ್ ಔಟ್ಪುಟ್ ಆದ್ಮೇಲೆ ತೋರಿಸ್ತೀನಿ. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಇವತ್ತಿನ ವಿಡಿಯೋ ಬಹಳಷ್ಟು ಸ್ಪೆಷಲ್. ಈ ವಿಡಿಯೋ ನೋಡಿ ನೀವು ಖುಷಿ ಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನನಗಿದ್ರ ಫಿನಿಶಿಂಗ್ ಇಷ್ಟ ಆಗಲಿಲ್ಲ ಅಂತ ಈ ಗ್ಲಾಸ್ ಪೀಸಸ್ ಎಲ್ಲ ತೆಗೆದೆ. ಪಪ್ಪ ಅಲ್ಲಿ ಗ್ಲಾಸ್ ಪೀಸಸ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ನಾನು ಮತ್ತೆ ಇಲ್ಲಿ ಈ ಲೈನ್ ಇದೆ ನೋಡಿ, ಅಲ್ಲಿ ತನಕ ವೈಟ್ ಪೇಂಟ್ ಮಾಡ್ತಾ ಇದ್ದೀನಿ. ಅಮ್ಮ ಇದಕ್ಕೆ ವುಲನಲ್ಲಿ ಕವರ್ ಮಾಡಿದ್ದಾರೆ. ಸೊ ಅವ್ರ ಫ್ಯಾನ್ ಇಂದ ಡ್ರೈ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಬೇಗ. ಅಯ್ಯೋ ರಾಮ, ನಾನು ಒಂದ್ ಕಡೆಯಿಂದ ಪೇಂಟ್ ಮಾಡ್ತಾ ಇದ್ದೀನಿ. ಇದೆಲ್ಲ ಚಿಕ್ಕ ಪುಟ್ಟ ಎಫರ್ಟ್ಸ್ ಹಾಕೋಣ ಅಂತ ಚೆನ್ನಾಗಿ ಬರುತ್ತಲ್ಲ ಅವಾಗ ವಿಡಿಯೋದಲ್ಲಿ. ಇದೇ ಮಡಿಕೆನ ನಾನು ವರಮಹಾಲಕ್ಷ್ಮಿಗೂ ಯೂಸ್ ಮಾಡಿದ್ದೆ, ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ಲಿ ಅಂತ ಇದಕ್ಕೆ ಈ ತರ ಐಡಿಯಾ ಹಾಕಿ ಮಾಡ್ತಾ ಇದೀವಿ. ಈ ತರ ರಿಯಲ್ ಆಗಿ ಮಡಿಕೆ ತಂದ್ರೆ ಅದಕ್ಕೊಂದು 300 ರೂಪಾಯಿ ಎಲ್ಲ ಕೊಡ್ಬೇಕು. ನಾವೇ ಇದನ್ನ ಮಾಡಿದ್ರೆ 150 ರೂಪಾಯಿ ಮುಗಿಯುತ್ತೆ. 150 ರೂಪಾಯಿ ಫ್ಯಾನ್ ಸಿಗ್ತದೆ. ನನಗಿಷ್ಟ ಆಗಲಿಲ್ಲ, ಚೆನ್ನಾಗಿ ಬಂದಿಲ್ಲ ಅಂದರೆ ಮತ್ತೆ ಫಸ್ಟಿಂದ ಮಾಡ್ತೀನಿ. ಇಲ್ಲದೇ ಆಗಿದ್ದು. ಬಟ್ ಥ್ಯಾಂಕ್ಫುಲಿ ಅಪ್ಪ ಅಮ್ಮ ಒಟ್ಟಿಗೆ ಇರೋದ್ರಿಂದ ಇಲ್ಲಿ ನನಗೆ ಹೆಲ್ಪ್ ಆಗುತ್ತೆ. ಹೆಲ್ಪಿಂಗ್ ಹ್ಯಾಂಡ್ ಇದ್ದಾಗ ಬೇಗ ಆಗುತ್ತೆ ಅಲ್ವಾ. ರಾತ್ರಿ 11 ಗಂಟೆ ಆಗಿತ್ತು ಇದನ್ನು ಮಾಡ್ತಾ. ಇನ್ನು ಸೀರೆ ಬರಬೇಕು, ಸ್ಪೆಷಲ್ ಸೀರೆ ಬರ್ತಾ ಇದೆ. ಆ ಸೀರೆಗೋಸ್ಕರ ನೀವು ಮಿಸ್ ಮಾಡಲೇಬಾರ್ದು. ಈ ವಿಡಿಯೋ ತುಂಬ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿ. ಆಮೇಲೆ ಅಮ್ಮನಿಗೂ ಒಂದು ಸ್ವಲ್ಪ ಪಾತ್ರ ಇದೆ ಅದರಲ್ಲಿ. ನೋಡಿ, ಇದು ಚೆನ್ನಾಗೇ ಇದೆ, ಇಲ್ಲ ಅಂತ ಇಲ್ಲ. ನಿಮ್ಗೆ ಇಬ್ರಿಗೆ ಯಾವ್ದು ಬೇಕು ಹೇಳಿ. ಯಾವ ರೀತಿ ಸಾರಿನ ಉಡೋದು ಅಂತ ಯೋಚನೆ ಮಾಡ್ತಾ ಇದ್ವಿ. ಒಂದ್ಸತಿ ಅದು ಡ್ರೀಪಿಂಗ್ ಮಾಡಿದ್ರು, ಇವಾಗ ಈ ಥರದ್ದು. ಇದು 3ನೇ ಸ್ಟೈಲ್. 3ರಲ್ಲಿ ಯಾವ್ದಾಗ್ಬೋದು ಅಂತ ಇವಾಗ ಯೋಚನೆ ಮಾಡ್ತಾ ಇದ್ದೀವಿ. ಇನ್ನ ಮಾಡ್ಬೇಕಾ? ಇದು ಓಕೆ ಸಾಕು. ಫೈನಲಿ ನಾವು ಇದಕ್ಕೆ ಡಿಸೈಡ್ ಆಗಿದ್ವಿ. ಬಿಕಾಸ್ ಇದ್ರಲ್ಲಿ ಡಿಸೈನ್ ಕಾಣಿಸುತ್ತೆ ಅಂಡ್ ನನಗೆ ಒಂದ್ ಸ್ವಲ್ಪ ಹಿಂಗ್ ಪೋಸ್ ಮಾಡೋದಕ್ಕೂ ಸರಿ ಹೋಗುತ್ತೆ. ಪ್ಲಸ್ ನೀಟಾಗಿ ಕೂತಿದೆ, ತುಂಬಾ ಫ್ಲೋಯಿ ಆಗಿ ಚೆನ್ನಾಗಿದೆ ಈ ಸಾರಿ. ಇದು ಫ್ಯಾಬ್ರಿಕ್ ಆಯ್ತಾ, ನನಗೆ ಹೇಳಿ ಮಾಡಿಸ್ದಂಗೆ ಸಿಕ್ತು. ಈ ಸೀರೆ ನನಗೆ ಒಂದೇ ದಿನದಲ್ಲಿ ಉಷಾ ಅವರು ರೆಡಿ ಮಾಡಿ ಕಳಿಸಿದ್ರು. ಹೇಳಿ ಮಾಡಿಸ್ದಂಗಿದೆ. ಅಮ್ಮ ಈ ಸೀರೆ ನೋಡಿದ ತಕ್ಷಣ ನನಗೆ ಬೇಕು ಅಂದರು. ಅಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ. ಕಲರ್ ಆಗಿರ್ಬೋದು, ಪ್ರಿಂಟ್ ಎಲ್ಲ ಹಿಂಗೆ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಆ್ಯಕ್ಚುಲಿ. ಸೀರೆ, ಮೇಕಪ್, ಹೇರ್ ಸ್ಟೈಲ್ ಎಲ್ಲ ಆಯಿತು. ಇನ್ನು ಪರ್ಫೆಕ್ಟ್ ಆಗಿರೋ ಜ್ಯುವೆಲ್ರಿ ಮ್ಯಾಚ್ ಆಗಬೇಕಲ್ವ ಇದಕ್ಕೆ. ಸೊ ಅದನ್ನು ನೋಡ್ತಾ ಇದ್ದೀವಿ. ಆಪ್ಷನ್ಸ್ ಯಾವ್ದು ಬೇಕು ಅದನ್ನು ಮಾತ್ರ ಕ್ಯಾರಿ ಮಾಡೋಣ. ಇರೋ ಬರೋದು ಎಲ್ಲ ಲಗೇಜ್ ಹೊತ್ಕೊಂಡು ಹೋದರೆ ಕಷ್ಟ ಆಗುತ್ತೆ ಅಲ್ವಾ. ಫೈನಲಿ ರೆಡಿಯಾಗಿ ಆಯಿತು ಹೊರಡೋದು. 12:15 ಹೊರಟಿದ್ದೀವಿ. ಸ್ವಲ್ಪ ಚಕ್ಲಿ ಲಡ್ಡು ತಗೊಂಡು ಆನ್ ಆರ್ ವೇ. ಇವಾಗ 1:15 ತಲುಪ್ತೀವಿ. ಇಲ್ಲಿಂದ 22 ಕಿಲೋಮೀಟರ್ಸ್ ಇದೆ. ಆ ಜಾಗ ಹೇಳಿ ಮಾಡಿಸ್ದಂಗಿದೆ ಆಯ್ತಾ. ನೀವು ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಹೆಂಗಿದೆ ಅಂತ ಲೊಕೇಶನ್. ಬಟ್ ಇದ್ರಲ್ಲಿ ಇನ್ನೂ ಡೀಟೇಲ್ ಆಗಿ ತೋರಿಸೋಣ ಅಂತ. ಲೇಟ್ ಆಯ್ತು, ಯಾಕಂದ್ರೆ ಚಕ್ಲಿ ಲಡ್ಡು ಮಾಡುವಾಗ ಲೇಟ್ ಆಯ್ತು ನಮ್ಗೆ. ತುಪ್ಪ ಕಾಯಿಸಿ ಚಕ್ಲಿ ಮಾಡ್ಬೇಕಲ್ವಾ. ಒಂದೇ ಒಂದು ಭಯ ಅಂದ್ರೆ ಮಳೆ ಬರ್ತಾ ಇದೆ ಅಪ್ಪ. ಈ ಮಳೆ ನಿಂತ್ರೆ ಸಾಕು. ಬಟ್ ಕಾವ್ಯ ಅವ್ರು ಹೇಳ್ತಾರಲ್ಲ, ಏನು ಟೆನ್ಷನ್ ಇಲ್ಲ ಮಳೆ ಇದ್ರು ಅಂತ. ಲೆಟ್ಸಿ. ನಮ್ಮ ಮನೆಯಿಂದ ಆಲ್ಮೋಸ್ಟ್ 1.5 ಗಂಟೆ ದೂರದಲ್ಲಿತ್ತು. ಹೋಗಿದ ತಕ್ಷಣ ಏನೇನು ಬೇಕು ವ್ಯವಸ್ಥೆಗಳನ್ನು ಮಾಡಿಕೊಂಡು ಫಸ್ಟ್ ಹೊಟ್ಟೆ ತುಂಬ ತಿನ್ನೋಣ ಅಂತೆಲ್ಲರೂ. ಇಲ್ಲ ಹಿಂದ ಇದೆ ಬಂದು ಮಾಡಿಲ್ಲ ಪಾಪ. ಒಂದ್ಸತಿ ನವರಾತ್ರಿ ಶೂಟ್ ಅಲ್ಲಿ ಇಲ್ಲಿ ಬಂದು ಇಲ್ಲಿ ಕೂತಿತ್ತಲ್ಲ ನನಗೆ. ಎಲ್ಲರೂ ಪೆಟ್ ಫ್ರೆಂಡ್ಲಿ ಇರಲ್ಲ, ನಂತರ ನೋಡಿರ್ತಾರೆ ಭಯ. ಅದಿರೋದು ಇಷ್ಟು ಪುಟ್ಟ, ನಾನು ಇಷ್ಟು ದೊಡ್ಡದು, ಆದ್ರೂ ನನಗೆ ಅದು ನೋಡಿದ್ರೆ ಭಯ. ಸೊ ಲೊಕೇಶನ್ಗೆ ಬಂದಿದ್ದಾಯ್ತು ನಾವು. ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್. ನನಗೆ ಹೆಂಗೆ ಬೇಕೋ ಕಾನ್ಸೆಪ್ಟ್ಗೆ ಹಾಗೆ ಇದೆ. ಮಳೆ ಬರ್ದಿದ್ರೆ ಸಾಕು ಅಂತ ವೇಟ್ ಮಾಡ್ತಾ ಇದ್ದೀನಿ. ಹೇಳ್ತಾ ಇದ್ದಂಗೆ ಮಳೆ ಬರ್ತಾ ಇದೆ. ಆ್ಯಂಡ್ ನನ್ನ ಟೀಮ್ ಮೆಂಬರ್ ಇನ್ನೇನು ಇಲ್ಲಿ ಬರ್ತಾ ಇದ್ದಾರೆ. ಸ್ವಲ್ಪ ಹೊತ್ತಿಗೆ ಶೂಟ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೂ ಮುಂಚೆ ಅಮ್ಮ ಮನೇಲಿ ಮಾಡಿರುವಂಥ ತರಕಾರಿ ಪಲಾವ್ ಇವತ್ತು. ನನಗಿನ್ನ ಒಂದು 10 ನಿಮಿಷ ಟೈಮ್ ಇದೆ.
ಅಷ್ಟರಲ್ಲಿ ನಂದು ಜ್ಯುವೆಲ್ರಿ ಏನೂ ಹಾಕಿಲ್ಲಲ್ಲ. ಈ ನನಗೆ ಕಾರ್ತಿಕಾ ಮೈಲಮ್ ಜ್ಯುವೆಲ್ರಿ ಅವರು ಸಕ್ಕತ್ತಾಗಿರೋ ಜ್ಯುವೆಲ್ರಿ ಪೀಸ್ನ ಕಳಿಸಿದ್ದಾರೆ. ನಾನು ಅನ್ಕೊಂಡೇ ಇರಲಿಲ್ಲ ಯಶೋದೆ ಲುಕ್ ನನಗೆ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಇಟ್ಸ್ ಕೌಂಟ್ ಪ್ರಿಟ್ಟಿ ಐತೆ. ಫಸ್ಟ್ ಟೈಮ್ ಈ ಥರ ನಾಮ ಎಲ್ಲ ಹಾಕ್ತಾ ಇರೋದು ಯಶೋದೆ ಲುಕ್ಗೆ. ಆ್ಯಂಡ್ ಇಲ್ಲಿ ಬ್ಯೂಟಿಫುಲ್ ಲೇಡೀಸ್ ನನ್ನನ್ನು ರೆಡಿ ಮಾಡ್ತಾವ್ರೆ. ಸೊ ಅಮ್ಮನಿಗೆ ಒಂದು ದೊಡ್ಡ ಕೆಲಸ ಇದೆ, ಎಲ್ಲಾದರೂ ಮರ ಹುಡುಕ್ಬೇಕು. ಅಮ್ಮನಿಗೆ ಏನಿದೆ ಕೆಲಸ? ಮರ ಹುಡುಕೋದು, ಈಗ ಜಿಲ್ಲ ಕಟ್ಟೋದು, ಜೋಳಿಗೆ ಹಾಕೋದು, ಪಾಪ ಓದೋದು. ನೋಡ್ರಿ ನೋಡಿ ನೀವು. ನಿಮಗೆ ಹೇಗೆ ಅನ್ನಿಸ್ತು ನನ್ನ ಈ ವರ್ಷದ ಜನ್ಮಾಷ್ಟಮಿ ಸ್ಪೆಷಲ್ ವಿಡಿಯೋ? ನೋಡಿದರೆ ಕಮೆಂಟ್ ಮಾಡಿ ತಿಳಿಸಿ. ಕಡೆಗೆ ಒಂದು ಮರ ಸಿಕ್ತು, ಇವಾಗ ಇಲ್ಲಿ ಕಟ್ಟೋಣ. ಜಿಲ್ಲ ಕಟ್ಟಲಿಕ್ಕೆ ಬರುವುದಿಲ್ಲ ಇನ್ನು, ಮೊಮ್ಮಗಾಗಬೇಕಷ್ಟೇ ಅಲ್ಲ. ಜಗತ್ತಲ್ಲಿರುವಂಥ ಒಂದು ದೊಡ್ಡ ಮಿರಾಕಲ್ ಅಂದರೆ ಹುಟ್ಟೋ ಮಗು. ಯಾಕಂದರೆ ಎಲ್ಲದರಲ್ಲೂ ನಾವು ಆಯ್ಕೆ ಮಾಡ್ಕೋಬೋದು. ನನಗಿದಿಷ್ಟ, ಅದಿಷ್ಟ, ನಾನು ಇವ್ರನ್ನ ಮದುವೆ ಆಗ್ತೀನಿ, ನನಗೆ ಇವ್ರ ಜೊತೆ ಇರಬೇಕು ಅನ್ನೋ ಆಸೆ, ನಾನು ಈ ಊರಿಗೆ ಹೋಗಬೇಕು ಅಂತ. ಬಟ್ ಒಂದು ತಾಯಿಗೆ ಅಥವಾ ಒಂದು ಮಗುಗೆ ಅಥವಾ ಒಂದು ತಂದೆಗೆ ಆಪ್ಷನ್ ಇರಲ್ಲ ಅಲ್ವಾ. ನಮಗೆ ಹುಟ್ಟೋ ಮಗುನೇ ಅದು ನಮ್ಮ ಲಕ್. ಆ್ಯಂಡ್ ಆ ಮಗುಗೆ ನಾವು ತಂದೆ ತಾಯಿ ಆಗಿರ್ತೀವಿ. ಸೊ ದಿಸ್ ಈಸ್ ಅ ಬ್ಯೂಟಿಫುಲ್ ಮಿರಾಕಲ್ ಅಲ್ವಾ. ನಾನು ರೀಸೆಂಟಾಗಿ ಎಲ್ಲೋ ನೋಡಿದೆ, ನೀವು ಏನನ್ನು ಬೇಕಾದರೂ ಆಯ್ಕೆ ಮಾಡ್ಕೊಳ್ಳಿ, ಬಟ್ ಹುಟ್ಟೋ ಮಗು ನಮ್ಮದಾಗಿರುತ್ತೆ. ಆ್ಯಂಡ್ ದ್ಯಾಟ್ ಈಸ್ ಅ ಗಾಡ್ಸ್ ಗಿಫ್ಟ್ ಅಂತೀವಿ ನಾವು. ಎಲ್ಲದರಲ್ಲೂ ಅದು ಬೇಕು ಇದು ಬೇಕು ಅಂತ ಆಸೆ ಪಡೋ ನಾವು ಇದರಲ್ಲಿ ಮಾತ್ರ ನಮಗೇನು ಬರುತ್ತೋ ಅದರಲ್ಲಿ ಖುಷಿಯಿಂದ ಇರ್ತೀವಿ ಅಲ್ವಾ. ದಟ್ಸ್ ದ ಬ್ಯೂಟಿ ಆಫ್ ಅ ನ್ಯೂ ಬೇಬಿ. ಆ್ಯಂಡ್ ಒಂದು ಮಗು ಮನೆಗೆ ಬಂದಾಗ ಎಲ್ಲನೂ ಬದಲಾಗುತ್ತೆ ಅಂತಾರೆ. ಸುಮಾರಷ್ಟು ವಿಷಯಗಳನ್ನು ಅರ್ಥ ಮಾಡ್ಕೋತಾ ಇದ್ದೀನಿ. ಪ್ರತಿದಿನ ಕಲಿಯೋದಿರುತ್ತೆ, ಓದೋದಿರುತ್ತೆ. ನೀವು ತುಂಬ ವಿಷಯಗಳನ್ನ ಶೇರ್ ಮಾಡ್ತೀರಾ, ಖುಷಿ ಆಗುತ್ತೆ. ಎಷ್ಟು ಗಂಟೆ ಸ್ಟಾರ್ಟ್ ಮಾಡಿದ್ದು? 2:30 ನೀವು ಬಂದಿದ್ದಲ್ಲ? 2:30, 2:35, 2:40. ಎಷ್ಟಾಯ್ತು ಟೈಮ್ ಇವಾಗ? 5:30. ಓಕೆ, 2:45 ಸ್ಟಾರ್ಟ್ ಮಾಡಿದ್ವಿ ನಾವು. ಇವಾಗ 5:30, 5:20 ಆಗಿದೆ. ಕಂಪ್ಲೀಟ್ ಆಗಾಯಿತು. ನಮ್ಮ ಪುಣ್ಯ, ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ಸ್ವಲ್ಪ ಮಳೆ ಬಂತು, ಆಮೇಲೆ ಮಳೆನೇ ಇರಲಿಲ್ಲ ಆಯಿತಾ. ಇವಾಗ ಮುಗಿಸೋತಲ್ಲಿ ಜಾಸ್ತಿ ಮಳೆನೇ ಬರ್ತಾ ಇದೆ. ಬಟ್ ನಮಗೆಲ್ಲ ಆರಾಮದಲ್ಲಿ ಶೂಟ್ ಮುಗಿಸೋ ಥರ ಆಯಿತು. ಈ ಲೈಟಿಂಗ್ ಆಗಿರ್ಬೋದು, ಈ ಪ್ಲೇಸ್ ತುಂಬ ಚೆನ್ನಾಗಿ ನಮ್ಗೆ ಇಷ್ಟ ಆಯಿತು. ಬಿಕಾಸ್ ಹೆಂಗೆ ಬೇಕೋ ಹಾಗೆ ಎಲ್ಲ ಚೆನ್ನಾಗಿ ಬಂದಿದೆ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ. ಇದರ ಹಿಂದೆ ಮಾಡಿರುವಂಥ ಒಂದು ಸ್ವಲ್ಪ ಪ್ರಯತ್ನಗಳು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಒಂದು ಆಸೆ ಇರುತ್ತಲ್ಲ, ಈ ಥರ ಮಾಡಬೇಕು ಆ ಥರ ಮಾಡಬೇಕು, ಆ ಪುಟ್ಟ ಆಸೆ ಎಲ್ಲ ಆಗ್ತಾ ಇದೆ. ಬಟ್ ಎಫರ್ಟ್ಸ್ ಬೇಕು, ಟೀಮ್ ಬೇಕಾಗತ್ತೆ, ಯೋಚನೆಗಳು ಬೇಕಾಗತ್ತೆ, ಐಡಿಯಾಸ್ ಬೇಕಾಗತ್ತೆ. ಸೊ ಪ್ರತಿಯೊಬ್ಬರು ಎಫರ್ಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದಕ್ಕೆ. ಐ ಹೋಪ್ ನಿಮ್ಗೆ ಇಷ್ಟವಾಗಿರುತ್ತೆ. ಆ್ಯಂಡ್ ನಿಮ್ಗೂ ಏನಾದರೂ ಮಾಡಬೇಕು ಅಂದರೆ ಒಂದು ಸ್ವಲ್ಪ ಐಡಿಯಾಸ್ ಕೂಡ ಬಂದಿರುತ್ತೆ. ಇವತ್ತು ಅಮ್ಮನಿಗೆ ಒಂದು ಪುಟ್ ರೋಲ್ ಇತ್ತಲ್ಲ, ಅಮ್ಮನಿಗೆ ಹೇಗಾಯ್ತು ಇವತ್ತು ಅಂತ ಕೇಳೋಣ. ತುಂಬ ಖುಷಿ ಆಯ್ತು ನನಗೆ ಇವತ್ತು. ಆದಷ್ಟು ಬೇಗ ಪಾಪ ಬರಬೇಕಲ್ಲ, ಕಾಯ್ತಾ ಇದ್ದೆ ನಾನು. ಮಧ್ಯಾಹ್ನ ರೀಚ್ ಆಗಿ ಊಟ ಮಾಡಿಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ಈ ಕಡೆ ಬರಬೇಕಾದ್ರೆ 6:30 ಆಗಿತ್ತು. ಇಷ್ಟರಲ್ಲಿ ತುಂಬ ಹೊಟ್ಟೆ ಹಸಿವಾಗಿತ್ತು. ಈ ಥರ ವರ್ಕ್ ಮಾಡಿದಾಗ ಆಬ್ವಿಯಸ್ಲಿ ಎನರ್ಜಿ ಎಲ್ಲ ಡ್ರೈನ್ ಆಗುತ್ತೆ, ಏನಾದರೂ ಬೇಕು ಅನಿಸುತ್ತೆ ಅಲ್ವಾ. ಮಳೆ ಒಂದು ಕಡೆಯಿಂದ, ಇನ್ನೊಂದು ಕಡೆಯಿಂದ ಬಿಸಿ ಮಸಾಲೆ ದೋಸೆ ತಿನ್ನಬೇಕು ಅನ್ನೋ ಆಸೆ. ಬಂಗಾರಪೇಟೆ ಚಾಟ್ಸ್ಗೆ ಹುಡ್ಕಾಡ್ಕೊಂಡು ಹೋದ್ವಿ ನಾವು. ಅದನ್ನು ಹುಡುಕ್ತಾ ಆಲ್ಮೋಸ್ಟ್ 3/4 ಗಂಟೆ ಬೇಕಾಯಿತು. ಫೈನಲಿ ಈ ಬಿಸಿ ಕ್ರಿಸ್ಪಿ ಆಗಿರುವಂಥ ಮಸಾಲೆ ದೋಸೆ ತಿಂದ್ಕೊಂಡು ಮನೆಗೆ ಹೊರಡಬೇಕು ಅಂತ. ಆ್ಯಂಡ್ ಹೇಗೆ ಅನ್ನಿಸ್ತು ಇವತ್ತಿನ ವಿಡಿಯೋ ಅಂತ ತಪ್ಪದೇ ಹೇಳಿ ಆಯಿತಾ. ಇಲ್ಲಿಗೆ ವಿಡಿಯೋ ಮುಗ್ದಿಲ್ಲ. ಮಳೆ ಬರ್ತಾ ಇದೆ, ಚಳಿ ಇದೆ, ಕೆಲಸ ಆಗಿದೆ. ತುಪ್ಪದಲ್ಲಿ ಮಾಡಿರುವಂಥ ಬಿಸಿ ಮಸಾಲೆ ದೋಸೆ. ಇನ್ನೇನು ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದು ನೋಡಿದ್ರೆ ಈ ವರ್ಷ ಜನ್ಮಾಷ್ಟಮಿ ಹಬ್ಬದಂದು ಬಂದಿರುವಂಥ ಬೆಸ್ಟ್ ಸರ್ಪ್ರೈಸ್ ಅಂದರೆ ಈ ಪ್ರಸಾದ. ಈ ಸತಿ ಕೃಷ್ಣ ಜನ್ಮಾಷ್ಟಮಿಗೆ ತುಂಬ ಸ್ಪೆಷಲ್ ಅಂದರೆ ಇಸ್ಕಾನಿಂದ ಪ್ರಸಾದ ಬಂದಿದೆ. ಅವ್ರು ಹೇಳಿದ್ರು, ನಿಮ್ಮ ವಿಡಿಯೋ ನೋಡಿದೆ, ವಿ ರಿಯಲೈಸ್ ಯು ಪ್ರೆಗ್ನೆಂಟ್ ಅಂತ. ಸೊ ಈ ಸತಿ ಕೃಷ್ಣ ಜನ್ಮಾಷ್ಟಮಿ ಪ್ರಸಾದ ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ. ತುಂಬ ಖುಷಿ ಆಯಿತು ಗೊತ್ತಾ. ಸೊ ಜನ್ಮಾಷ್ಟಮಿ ಪ್ರಸಾದ ಬಂದಿದೆ ಇಸ್ಕಾನಿಂದ ಈ ವರ್ಷ. ಇಟ್ಸ್ ಅ ಹ್ಯಾಪಿ ಫೀಲಿಂಗ್ ಅಲ್ಲ ಮೇಬಿ. ವಿಧ ಸ್ವೀಟ್ ಕೃಷ್ಣ ಕಳಿಸಿರೋದು ನಮಗೆ, ವಿಧದ ಸ್ವೀಟ್. ಇಟ್ಸ್ ದ ಫಸ್ಟ್ ಇಯರ್ ಅಲ್ಲ ಇಸ್ಕಾನಿಂದ ಪ್ರಸಾದ ಬರೋದು ಜನ್ಮಾಷ್ಟಮಿಗೆ. ಆ್ಯಂಡ್ ಏನು ಕೋಇನ್ಸಿಡೆನ್ಸ್ ಅಲ್ಲ, ನಾನು ಮೆಸೇಜೇ ಹಾಕಿಲ್ಲ, ಅವ್ರಿಗೆ ಹೇಳಿರಲಿಲ್ಲ, ಅವರಾಗೆ ಮೆಸೇಜ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಈ ಒಂದು ಸಿಂಪಲ್ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತೆ ಸಿಗೋಣ, ಬಾಯ್.